ಮೈಸೂರು ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ತಾಯಿ ಪ್ರಮೋದಾದೇವಿ ಮತ್ತು ಶಾಸಕ ಶ್ರೀವತ್ಸ ಜೊತೆ ಸೇರಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಏಪ್ರಿಲ್ 3ನೇ ತಾರೀಕು ಬೃಹತ್ ರ್ಯಾಲಿಯನ್ನು ನಡೆಸಲಿದ್ದಾರೆ. ಲೋಕಸಭೆ ಚುನಾವಣೆ ಗೆಲುವಿಗೆ ಬಿಜೆಪಿ ಭರ್ಜರಿ ತಯಾರಿಯನ್ನ ಮಾಡ್ತಾ ಇದೆ. ಬಿಜೆಪಿಯ ಚುನಾವಣಾ ಪ್ರಚಾರದ ವಾಹನಗಳಿಗೆ ಚಾಲನೆ ಕೊಡಲಾಯಿತು. ವಾಹನಗಳಿಗೆ ಈ ಬಾರಿ 400 ಮೀರಿ ಸ್ಟಿಕ್ಕರ್ಗಳನ್ನು ಅಳವಡಿಸಲಾಗಿದೆ. ಪ್ರಚಾರಕ್ಕಾಗಿಯೇ 3 ವಿಶೇಷ ಬಸ್ಗಳು ರೆಡಿಯಾಗಿವೆ. ಪ್ರಚಾರದ ಬಸ್ಗಳಲ್ಲಿ ದೋಸ್ತಿಗಳ ಭಾವಚಿತ್ರ ರಾರಾಜಿಸ್ತಾ ಇದೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಹೈಕೋರ್ಟ್ ಏಪ್ರಿಲ್ 15ರವರೆಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ಅಬಕಾರಿ ಹಗರಣ ಮತ್ತು ಅಕ್ರಮ ಹಣ ವರ್ಗಾವಣೆ ಹಿನ್ನೆಲೆಯಲ್ಲಿ ದೆಹಲಿ ಸಿಎಂ ಕೇಜ್ರಿವಾಲ್ ಮಾರ್ಚ್ 25ರಿಂದ ಜೈಲಿನಲ್ಲಿದ್ದಾರೆ. ಹಾಸನ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮೇಲೆ ದೂರು ದಾಖಲಿಸಿದ್ದ ವಕೀಲ ದೇವರಾಜೇಗೌಡರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ವಕೀಲರ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ. ಜಾತಿ ನಿಂದನೆ, ಕೊಲೆ ಬೆದರಿಕೆ ಒಡ್ಡಿದ ಆರೋಪ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ದೇವರಾಜೇಗೌಡ ವಿರುದ್ಧ ಧರ್ಮೇಂದ್ರ, ಆತನ ಪತ್ನಿ ಹೊಳೆನರಸೀಪುರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಈ ಹಿನ್ನೆಲೆ ಐಪಿಸಿ ಸೆಕ್ಷನ್ 504, 506ರ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನನ್ನ ಉಸಿರಿರುವವರೆಗೂ ನನ್ನ ಮಗ ರಾಜಕೀಯಕ್ಕೆ ಬರಲ್ಲ ಅಂತ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಹೇಳಿದ್ದಾರೆ. ತುಮಕೂರಲ್ಲಿ ಮಾತನಾಡಿದ ಅವರು, ಒಬ್ಬ ಮಗ ವೈದ್ಯ, ಇನ್ನೊಬ್ಬ ಮಗ ಡಬಲ್ ಗ್ರಾಜ್ಯುಯೇಟ್, ನನ್ನ ಮಗಳು ಇಂಜಿನಿಯರ್. ರಾಜಕಾರಣಿಗಳ ಮಕ್ಕಳು ಮಾತ್ರ ರಾಜಕೀಯ ಮಾಡಬೇಕಾ? ಬೇರೆಯವರ ಮಕ್ಕಳು ರಾಜಕೀಯಕ್ಕೆ ಬರೋದು ಬೇಡವಾ ಅನ್ನುತ್ತಾ ತಮ್ಮ ಮಗ ರಾಜಕೀಯಕ್ಕೆ ಬರಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದರು. ನನ್ನ ಮಗ ವೈದ್ಯ, ಇನ್ನೊಬ್ಬನ ಮಗ ಡಬಲ್ ಗ್ರಾಜ್ಯುಯೇಟು, ನನ್ನ ಮಗಳು ಇಂಜಿನಿಯರು. ನಾನು ಬುದ್ಧಿವಂತನಾಗಿ ನಾನು ರಾಜಕಾರಣ ಮಾಡ್ಕೊಬಂದವನು. ಬೇರೆಯವರಾಗಿ ಎಲ್ಲೂ ಕೂಡ ಮೂತಿ ತೋರಿಸೋ ಕೆಲಸ ಮಾಡಿಲ್ಲ. ರಾಜಕಾರಣಿಗಳ ಮಕ್ಕಳು ಮಾತ್ರ ರಾಜಕೀಯ ಮಾಡಬೇಕು, ಬೇರೆಯವ್ರ ಮಕ್ಕಳು ಬರೋದು ಬೇಡವಾ? ನಾವು ಆ ಥರ ತಲೆಯೂ ಇಲ್ಲ, ಯೋಚನೆಯೂ ಮಾಡಿಲ್ಲ. ನನ್ನ ಜೀವನದಲ್ಲಿ ನನ್ನ ಉಸಿರಿರೋ ತನಕ ನನ್ನ ಮಗ ತುಮಕೂರು ರಾಜಕಾರಣಕ್ಕೆ ಬರೋದಿಲ್ಲ. ನನ್ನ ಮಗ ಬಳ್ಳಾರಿ ಲೋಕಸಭೆ ಅಖಾಡದಲ್ಲಿ ಲೀಡ್ ಲಡಾಯಿ ಜೋರಾಗಿದೆ. ಈ ಮೋಕ ನಂದು, ತಾಕತ್ತಿದ್ರೆ ಬಂದ್ ಲೀಡ್ ತಗೋ ಅಂಥೇಳಿ ಕೆಂಪೇಗೌಡ ಸಿನಿಮಾ ಸ್ಟೈಲ್ನಲ್ಲಿ ನಾಗೇಂದ್ರ ಡೈಲಾಗ್ ಹೊಡೆದಿದ್ದಾರೆ. ಈ ಮೂಲಕ ಶ್ರೀರಾಮುಲುಗೆ ಸಚಿವ ಬಿ ನಾಗೇಂದ್ರ ಬಹಿರಂಗ ಸವಾಲು ಹಾಕಿದ್ದಾರೆ. ಮೋಕ ಗ್ರಾಮದಲ್ಲಿ ಮಾತನಾಡಿದ ಸಚಿವರು, ನಾವು ಬಳ್ಳಾರಿಯಲ್ಲಿ ಪಾಂಡವರಂತೆ ಗೆದ್ದಿದ್ದೇವೆ. ಈ ಬಾರಿ ನಮ್ಮ ಪರವಾಗಿ ಅರ್ಜುನನನ್ನ ಕಳಿಸಿದ್ದೇವೆ. ರಾಮುಲು ಆ್ಯಂಡ್ ಟೀಮ್ ಕೌರವರು ಸೋಲು ಗ್ಯಾರಂಟಿಯಾಗಿದ್ದು ಮೋಕಾದಿಂದ 1 ವೋಟ್ ಅವರಿಗೆ ಬೀಳೋದಿಲ್ಲ ಅಂತ ಗುಡುಗಿದ್ರು. ನಾವೆಲ್ಲ ಕೂಡ ಒಟ್ಟಾಗಿ ಕೃಷಿ ಮಾಡಿ ನಾವು ಈ ಬಾರಿ ನಾವಿವತ್ತು ಎದೆ ತಟ್ಕೊಂಡು ಹೇಳಿದ್ದೇವೆ, ಮೋಕ ನಂದು ಬಂದು ತಾಕತ್ತಿದ್ರೆ ಈ ಭಾಗದಲ್ಲಿ ನಿಮ್ಗೆ ತಾಕತ್ತಿದ್ರೆ ನೀರು ತಗೊಂಡು ತೋರಿಸ್ರಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಯಾವುದೇ ಕಾರಣಕ್ಕೂ ಈ ಭಾಗದಿಂದ ನಿಮಗೆ ಲೀಡ್ ಕೊಡೋದಿಲ್ಲ. ಯಾಕಂದರೆ ಒಳ್ಳೆ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿಕೊಂಡು ಹೋಗ್ತಾ ಇದೆ. ಇವತ್ತು ಜಾತಿಗಳಲ್ಲಿ ಧರ್ಮದ ವಿಷ ಬೀಜವನ್ನು ಬಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಮುದಾಯಕ್ಕೆ ಹಿಂದೂ ಮುಖಂಡ ಸತ್ಯಜಿತ್ ಸುರತ್ಕಲ್ ಬೆಂಬಲ ನೀಡುವುದಾಗಿ ತೀರ್ಮಾನಿಸಿದ್ದಾರೆ. ಈ ಸಂಬಂಧ ಮಂಗಳೂರಲ್ಲಿ ಮಾತನಾಡಿದ ಅವರು, ಸಂಘಟನೆ ಪಕ್ಷದವರಿಗೆ ಬಿಜೆಪಿಯಲ್ಲಿ ಬೆಲೆ ಇಲ್ಲ. ಗಾಡಿಗೆ ಧ್ವಜ ಕಟ್ಟಿಕೊಂಡು ಹೋಗೋದಾಗಿದೆ. ಹಿಂದುತ್ವ ಅಂತಂದ್ರೆ ಶಾಲ್ ಹಾಕೊಂಡು ಹೋಗೋದು ಆಗಿದೆ ಅಂತಂದ್ರು. ಕಾರ್ಕಳ ಸುನಿಲ್ ಕುಮಾರ್ ಅವರು ಒಂದು ಮಾತನ್ನು ಹೇಳಿದರು. ಕಾರವಾರ ಸಂಸದರಾದ ಅನಂತಕುಮಾರ್ ಹೆಗ್ಡೆ ಅವರು ಹೇಳಿದರು, ಇವತ್ತು ಹಿಂದುತ್ವ ಅಂತ ಹೇಳಿದರೆ ಏನಾಗಿದೆ ಅಂತ ಕೇಳಿದರೆ, ಶಾಲು ಹಾಕಿಕೊಂಡು ಉದ್ದಕ್ಕೆ ಒಂದು ನಾಮ ತಿಲಕ ಇಳ್ಕೊಂಡು ಗಾಡಿಗೆ ದೊಡ್ಡ ಒಂದು ಕೇಸರಿ ಧ್ವಜವನ್ನು ಕಟ್ಟಿಕೊಂಡು ಆ ಗಾಡಿಯನ್ನು ರೇಸ್ ಮಾಡಿಕೊಂಡು ಹಾರ್ನ್ ಹಾಕ್ಕೊಂಡು ಪೇಟೆಯೆಲ್ಲರೂ ಕಾಣೋ ಹಾಗೆ ಓಡಾಡಿ ಅದೇ ದೊಡ್ಡ ಹಿಂದುತ್ವ ಅನ್ನುವಂಥದ್ದು ಆಗಿದೆ ಅಂತ ಹೇಳಿಕೊಂಡು ಕಾರ್ಕಳ ಸುನಿಲ್ ಕುಮಾರ್ ಅವರು ಒಂದು ಮಾತನ್ನು ಹೇಳಿದರು. ಕಾರವಾರ ಸಂಸದರಾದ ಅನಂತಕುಮಾರ್ ಹೆಗ್ಡೆ ಅವರು ಹೇಳಿದರು, ಇವತ್ತು ಹಿಂದುತ್ವ